ಸೊ ನೀವು ಮಂಗಳೂರಿಂದ ಇಲ್ಲಿಗೆ ಬರ್ತೀರಾ ನೆನ್ನೆನೋ ಮೊನ್ನೆನೋ. ಸೊ ನಿಮ್ಮ ಮನೆಗೆ ಹೋಗಿದ ತಕ್ಷಣ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಬಿಕಾಸ್ ಇಬ್ಬರು ಒಟ್ಟಿಗೆ ಬರ್ತಿದ್ರಿ ಅಂತ ಅನಿಸುತ್ತೆ ಕೆಲವೊಮ್ಮೆ. ಹೌದು, ನಾವು ಅವ್ನ ಕಾರ್ಯ ಮುಗಿಸ್ಕೊಂಡೆಲ್ಲ ನೆಕ್ಸ್ಟ್ ಡೇನೇ ಬರಬೇಕಿತ್ತು. ಎಲ್ಲ ಹೊರಟು ನೆಕ್ಸ್ಟ್ ಡೇನ 2-3 ದಿನ ಶೂಟಿಂಗ್ ಇತ್ತು. ಎನಿ ಕಾಸ್ಟ್ ಹೊರಡಲೇಬೇಕಿತ್ತು. ಎಲ್ಲ ಹೊರಟು ಕಾರಲ್ಲಿ ಕೂರೋವಾಗ ಬೇಡ ಅಂತ ಅನಿಸಿ 3 ದಿನ ಅಲ್ಲೇ ಇದ್ವಿ. ಯಾಕಂದರೆ ಬ್ಯಾಂಗ್ಳೂರು ಬರೋಕ್ಕೆ ಇಷ್ಟೆಲ್ಲ ಆವಾಗಲೇ ಹೇಳಿದಾಗೆ ಬ್ಯಾಂಗ್ಳೂರು ಅಂದರೆ ಅವನೇ ನೆನಪಾಗೋದು. ಅದು ಅಲ್ಲದೆ ರೂಮಿಗೆ ಬರಬೇಕಾದ್ರೆ ಅಷ್ಟೇ ಒಂದು ಬಟ್ಟೆ, ಒಂದು ಗಾಡಿ ಅದೆಲ್ಲ ನೋಡುವಾಗ ಒಂಥರ ಹಿಂಸೆ ಆಗೋದು. ಸೊ ಆ ಹಿಂಸೆ ಬೇಡ ಅಂತಲೇ 2-3 ದಿನ ಊರಲ್ಲೇ ಇದ್ವಿ. ಬಟ್ ಅನಿವಾರ್ಯ ಅಲ್ವಾ, ಬರಲೇಬೇಕು. ಒಂದು ಸ್ವಲ್ಪ ಟೈಮ್ ಬೇಕು ಅದರಿಂದ ಹೊರಗೆ ಬರೋಕ್ಕೆ. ಬಟ್ ಅವನು ಬಿಟ್ಟೋಗಿಲ್ಲ, ನಮ್ಮ ಜೊತೆನೇ ಇದ್ದಾನೆ. ಬಟ್ ಇದ್ರೂ ಕಷ್ಟ ಏನಂದರೆ ನೆನಪು ಕಾಡ್ತಾ ಇರುತ್ತಲ್ವ, ಕೆಲಸಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಈ ನಡುವೆ. ಬಟ್ ತೊಂದರೆ ಇಲ್ಲ, ಏನು ಮಾಡೋದು, ದೇವರು ಅವನಿಗಿಷ್ಟ ಅಂತ ಕರೆಸ್ಕೊಂಡಿದ್ದಾರೆ. ಸೊ ಅವ್ರಿಗಿಂತ ದೊಡ್ಡವ್ರು ಯಾರಿಲ್ಲ, ಅವ್ರ ನಿರ್ಣಯದ ಮುಂದೆ ನಾವೆಲ್ಲ ಯಾರೂ ಇಲ್ಲ. ಬಟ್ ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅವನು. ಅವನದು ಏನೇನು ಕನಸಿತ್ತು, ಅವನು ಸಿನಿಮಾ ಕ್ಷೇತ್ರ ಆಗಿರಲಿ, ಅವನ ಫ್ಯಾಮಿಲಿ ಆಗಿರಲಿ, ಎಲ್ಲ ಜೊತೇಲಿದ್ದೀವಿ, ಕೊನೆವರೆಗೂ ಜೊತೇಲಿ ಇರಬೇಕು. ಅದನ್ನು ಬಾಯಿ ಮಾತಲ್ಲಿ ಹೇಳಿ ಏನು ಆಗಬೇಕಾಗಿಲ್ಲ, ಅದು ನನ್ನ ಕರ್ತವ್ಯ, ಮಾಡಬೇಕಷ್ಟೇ. ಸುಮ್ಮನೆ ಬಾಯಲ್ಲಿ ಹೇಳಿ ಏನು ಯೂಸ್ ಇಲ್ಲ. ನೀವು ಎಲ್ಲರೂ ಹೇಗಿದ್ರಿ ಅನ್ನೋದನ್ನ ನಿಮ್ಮ ಪಕ್ಕದ ಮನೆಯವರೇ ಹೇಳ್ತಾರೆ. ಆ್ಯಕ್ಚುಲಿ ನಾನು ನಿಮ್ಮ ಮನೆ ಹತ್ರ ಇಂಟರ್ವ್ಯೂಗೆ ಬಂದಾಗ ಅವರು ಹೇಳ್ತಾ ಇದ್ರು, ಪಕ್ಕದ ಮನೆಯವರು, ಎಷ್ಟು ಒಳ್ಳೆ ಹುಡುಗರು ಅಂದರೆ ಇವರೆಲ್ಲ ತುಂಬ ಒಳ್ಳೆ ಹುಡುಗರಮ್ಮ ಅಂತ ಹೇಳ್ಬಿಟ್ಟು, ಕೆಲಸ ಆಯಿತು ತಾವಾಯಿತು ಅಂತ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ನೀವೆಲ್ಲ ಒಟ್ಟಿಗೆ ಯಾವ ಥರ ಇದ್ರಿ ಅಂತ ಹೇಳ್ಬಿಟ್ಟು. ಖಂಡಿತ, ಯಾಕಂದರೆ ಬ್ಯಾಂಗ್ಳೂರಲ್ಲಿ ಒಂದು ರೂಮ್ ಕೊಡೋದಾದ್ರೆ, ಅದರಲ್ಲೂ ಬ್ಯಾಚುಲರ್ಸ್ ರೂಮ್ ಕೊಡೋದಾದ್ರೆ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಆ ಮನೆಯಲ್ಲಿ ನಾವು 2-2.5 ವರ್ಷ ಕಳೆದ್ವಿ. ಯಾವುದೇ ತೊಂದರೆ ನಮ್ಮಿಂದ ಆಗ್ತಿಲ್ಲ ಅಂತ ನಮಗೊಂದು ಧೈರ್ಯ ಇತ್ತು. ಅದಕ್ಕಾಗಿ ಅವರು ಓನರ್ ಆಂಟಿ ಇರ್ಬೋದು, ಪಕ್ಕದ ಮನೆಯವರು ತುಂಬ ಹಚ್ಕೊಂಡಿದ್ರು ನಮ್ಮನ್ನು. ಊಟ ಇಲ್ಲದೆ ಇರೋವಾಗಲೂ, ಲೇಟ್ ನೈಟ್ ಶೂಟ್ ಮುಗಿಸ್ಕೊಂಡ್ಬಂದಾಗಲೂ ಅವ್ನಿಗೆ ನಾನ್ ವೆಜ್ ಅಂದರೆ ಇಷ್ಟ. ಸೊ ಓನರ್ ಆಂಟಿ ಕೊಡ್ತಾಯಿದ್ರು. ಸೊ ಹಂಗಾಗಿ ಅವ್ರಿಗೂ ಬೇಜಾರಿರುತ್ತೆ. ಅವರು ಹೇಳ್ತಾರೆ, ನಿನ್ನೆ ನಾನು ಬಂದಾಗಲೂ ಅವರು ಮಾತಾಡ್ಸೋಕ್ಕೆ ಮುಂದೆ ಬಂದಿಲ್ಲ, ಸುಮ್ಮನೆ ನೋಡ್ಕೊಂಡು ಕೂತ್ಬಿಟ್ರು. ನನಗೆ ಏನು ಹೇಳಬೇಕಂತ ಅರ್ಥ ಆಗಿಲ್ಲ ಅಷ್ಟೇ. ಅವ್ರಿಗೂ ಬೇಜಾರಿದೆ. ಒಟ್ಟಿನಲ್ಲಿ ಆ ಮೂಡಿಂದ ಒಂದು ಸ್ವಲ್ಪ ಹೊರಗೆ ಬರೋಕ್ಕೆ ಕಷ್ಟ, ಎಲ್ರಿಗೂ ಕಷ್ಟ. ಅವನ ಹತ್ತಿರದಿಂದ ನೋಡಿದವ್ರು ಹೆಂಗಂದರೆ ಒಂದು ಸಲ ನೋಡಿಬಿಟ್ರೆ ಅವ್ನ ಸರ್ಕಲಲ್ಲಿ ಬಂದರೆ ನೆಕ್ಸ್ಟ್ ಟೈಮು ನಾವೇ ಕರಿತೀವಿ ಬಾರು ಅಂದರೆ, ಅಷ್ಟು ಆ ಮೂಡನ್ನ ಒಂದು ಎಂಜಾಯ್ಮೆಂಟಲ್ಲಿ ಕಳೆದ್ಬಿಡ್ತಾನೆ ಅವನಿಂದಾಗಿ. ನಾವು ಪಕ್ಕ ನೆಕ್ಸ್ಟ್ ಟೈಮ್ ಇದ್ದಾಗ ಅವ್ನು ಬೇಕು ಅಂತ ಅನಿಸುತ್ತೆ. ಅಂಥದ್ರಲ್ಲಿ ನಾವು 6 ವರ್ಷ ಜೊತೆಯಲ್ಲಿ ಒಂದೇ ನನ್ನ ಬಟ್ಟೆ ಅವನು ಹಾಕೋತಿದ್ದ, ಅವನ ಬಟ್ಟೆ ನಾನು ಹಾಕೋತಿದ್ದೆ. ಅವ್ನ ಶೂಸ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ. ಸೊ ನನ್ನ ಶೂಸ್ ಅವನು ಹಾಕೋದು, ಆ ಥರ ಎಲ್ಲ ಇದ್ದಂಥ ವ್ಯಕ್ತಿ. ಇನ್ನಿಲ್ಲ ಅಷ್ಟೇ.